ಎಲ್ಲಿದ್ಯಾ ನೀನು? ನೀನ್ ನಿಜವಾಗ್ಲೂ ಇದೆಯಾ? ಬರೀ ಕಲ್ ನೀನು. ವಿಗ್ರಹದ ರೀತಿಯಲ್ಲಿ ನಿನ್ ಮನ್ಸು ಕಲ್ಲಾಗೋಗಿದೆ. ನೀನೇನಾದ್ರು ಇರೋದ್ ಸತ್ಯ ಆಗಿದ್ದಿದ್ರೆ ಇವತ್ ಚಾರು ಮೇಡಮ್ ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ನೀನೇ ಸರ್ವಶಕ್ತ, ಆದಿ ಅಂತ್ಯ ಎಲ್ಲ ನೀನೇ ಅಂತ ಪೂಜೆ ಮಾಡ್ಕೊಂಡು ಬಂದೋ ನನಗೆ ಯಾಕಿಂಗ್ ಶಿಕ್ಷೆ ಕೊಡ್ತಾ ಇದ್ಯಾ? ಯಾಕಿಂಗ್ ಕಷ್ಟ ಕೊಡ್ತಾ ಇದ್ಯಾ ನಮ್ಗೆ? ನಿನಗ್ ಪ್ರಾಣ ಬೇಕು ಅಂದ್ರೆ ನನ್ ಪ್ರಾಣ ತಗೋ. ನನ್ನ ಹೆಂಡತಿ ಪ್ರಾಣ ಯಾಕ್ಬೇಕು ನಿನ್ಗೆ? ನನ್ ಮಗು ಪ್ರಾಣ ಯಾಕ್ಬೇಕು? ನನ್ ಪ್ರಾಣ ತಗೊಂಡು ನೀನೇ ನನ್ನ ಹೆಂಡತಿ ಮಗು ಪ್ರಾಣನ ಕಾಪಾಡು. ಇನ್ನು ಪ್ರಪಂಚನೇ ನೋಡ್ದಿರೋ ನನ್ ಮಗು ಪ್ರಾಣದ ಮೇಲೆ, ನನ್ನ ಹೆಂಡತಿ ಪ್ರಾಣದ ಮೇಲೆ ಯಾಕೆ ಅಷ್ಟೊಂದು ಆಸೆ ನಿನ್ಗೆ? ಬದಲು ನನ್ ಪ್ರಾಣ ತಗೋ. ನಿನಗೆ ಸಂತೋಷವಾಗಿ ನಾನೇ ಅರ್ಪಣೆ ಮಾಡ್ತೀನಿ. ಇವತ್ತು ನೀನ್ ನನಗೆ ಉತ್ತರ ಕೊಡಬೇಕು. ನನ್ನ ಹೆಂಡತಿ ಮಗು ಪ್ರಾಣನ ಕಾಪಾಡಿ ನೀನ್ ನಿಜವಾಗ್ಲೂ ಇದೆಯಾ, ನಮ್ದವ್ರ ಕೈನ ಹಿಡಿತ್ಯಾ ಅನ್ನೋ ನಂಬಿಕೆನ ಸತ್ಯ ಮಾಡ್ಬೇಕು. ನೀನ್ ಇವತ್ತು ಅವ್ರ ಪ್ರಾಣ ಕಾಪಾಡ್ಬೇಕು, ಇಲ್ಲ ನನ್ನ ಪ್ರಾಣ ತಗೋಬೇಕು. ಯಾಕೆ ಹಿಂಗ್ ಕಲ್ಲ ಕೂತಿದ್ಯಾ? ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ?
ಯಾಕಪ್ಪ, ಯಾಕೆ ಹೀಗೆ ಕೂತ್ಬಿಟ್ಟೆ? ಅವಳು ನಿನ್ನ ಅರ್ಧಂಗೆ. ಅವಳನ್ನ ಕಾಪಾಡ್ಕೋಬೇಕಾಗಿದ್ದು ನೀನೇ ತಾನೆ. ಅವಳು ಎಲ್ಲ ಸುಖ ದುಃಖಗಳಲ್ಲಿ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟಿದೀಯ. ಇವಾಗ ಸಂಕಟ ಅವಳದ್ದು ಅಂದಮೇಲೆ ನೋವು ನಿಂದು. ಅವಳನ್ನ ನೀನೇ ಕಾಪಾಡ್ಕೋಬೇಕು ತಾನೆ. ಅದ್ಬಿಟ್ಟು ಈಗ ನೀನು ಇಲ್ಲಿ ಬಂದು ಕೂತ್ಕೊಂಡು ಅವನನ್ನು ಪ್ರಶ್ನೆ ಮಾಡಿದರೆ ನಾನು ಏನು ಹೇಳಲಿ? ಅಲ್ಲ, ಅವನನ್ನು ನಂಬಿದೀಯ ತಾನೆ. ಈಗ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಏನು? ನಾನು ಅವನಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆದರೆ ವಿರೋಧಿಸ್ತಿಲ್ಲ ಅಜ್ಜಿ. ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡು ಅಂತ ಬೇಡ್ತಾ ಇದ್ದೀನಿ. ನಾನು ದೇವ್ರನ್ನ ಪ್ರಶ್ನೆ ಮಾಡಂಗೆ ಮಾಡ್ತಾ ಇದ್ದೆ, ಆದರೆ ಅವನ ಮೌನ, ಅವನು ಇರುವಿಕೆನ ಪ್ರಶ್ನೆ ಮಾಡ್ತಾ ಇದ್ದೆ. ನೀನು ಪ್ರಶ್ನೆ ಮಾಡೋದು ತಪ್ಪಲ್ಲ. ಅವಳನ್ನ ಒಂಟಿಯಾಗಿ ಬಿಟ್ಟು ನೀನು ಇಲ್ಲಿ ಇರೋದು ತಪ್ಪು ಅಂತ ಹೇಳ್ತೀನಿ. ಈ ಕ್ಷಣದಲ್ಲಿ ನೀನು ಅವಳಿಗೆ ಬರೀ ಗಂಡನಾಗಿ ಮಾತ್ರ ಅಲ್ಲ, ಅವಳ ರಕ್ಷಕನಾಗಿ ಜೊತೆ ನಿಲ್ಬೇಕು. ಅವಳ ಉಸಿರಿಗೆ ನೀನು ಬದ್ಧನಾಗಬೇಕು. ಅವಳ ಜೀವ ಉಳಿಸ್ಕೊಳ್ಳೋದು ನಿನ್ನ ಧರ್ಮ ಆಗಿರ್ಬೇಕು. ಹೆಂಡತಿ ನೋವಲ್ಲಿದ್ದಾಗ ಗಂಡನ ದುಃಖ ಅವಳಿಗೆ ಶಾಪ ಆಗತ್ತೆ. ಅವಳನ್ನ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಮರಿಬೇಡ. ಅವಳನ್ನ ಹೇಗೆ ಕಾಪಾಡ್ಕೋಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ಹೆಣ್ಣಿಗೆ ಪತಿನೇ ಪ್ರತ್ಯಕ್ಷ ದೈವ. ಅವಳಿಗೆ ಶಕ್ತಿ, ಧೈರ್ಯ ಎಲ್ಲ ನೀನೇ ಆಗಿರ್ತೀಯ. ಅಂದಮೇಲೆ ಅವಳಿಗೆ ಧೈರ್ಯ ಕೊಡು. ನಾನಿದ್ದೀನಿ ಅಂತ ಹೇಳಿ ಅವಳಿಗೆ ಕೈ ಹಿಡಿದು ಭರವಸೆ ಕೊಡು. ಆವಾಗ ಅವಳು ಸಾವನ್ನು ಕೂಡ ಗೆದ್ದು ಬರ್ತಾಳೆ. ಅವಳ ಗೆಲುವು, ನೋವು, ಸಾವು ಎಲ್ಲ ನೀನೇ ಆಗಿದೀಯ. ಹಾಗಾಗಿ ಗೆಲ್ಲಿಸ್ಬೇಕಾಗಿರೋನು ನೀನೇ ತಾನೇ. ನಿನ್ನ ಹೆಂಡತಿಗೆ ಏನೂ ಆಗಲ್ಲ. ಮೊದಲು ನೀನು ಧೈರ್ಯ ತಗೋ. ಅವಳಿಗೆ ಧೈರ್ಯ, ಶಕ್ತಿ ಎಲ್ಲ ತುಂಬಿ ನಿನ್ನ ಮಗುನ ಕಾಪಾಡ್ಕೋ. ಒಂದು ಹೆಣ್ಣಿಗೆ ಹೆರಿಗೆ ಸಮಯದಲ್ಲಿ ತನ್ನ ಗಂಡ ಜೊತೆಲಿದ್ದಾನೆ ಅನ್ನೋದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಕೈ ಚೆಲ್ಲಿ ಕೂರ್ಬೇಡ, ಹೋಗಿ ಪ್ರಯತ್ನ ಮಾಡು. ಉಳಿದಿದ್ದನ್ನ ನೀನ್ ನಂಬಿರೋ ಇವನಿಗೆ ಬಿಡು. ಅವನ ಪಾದದಲ್ಲಿರೋ ಕುಂಕುಮನ ನಿನ್ನ ಹೆಂಡತಿ ಹಣೆಗೆ ಹಚ್ಚು. ಎಲ್ಲ ಒಳ್ಳೆ. ಹೌದು ಅಜ್ಜಿ, ನಿಮ್ಮ ಮಾತು ನಿಜ. ನನ್ನ ಹೆಂಡತಿ ನಾನೇ ಕಾಪಾಡ್ಕೋತೀನಿ. ಚಲೋ ಮೇಡಮ್, ನೋಡಿ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ನನಗೆ ಗೊತ್ತು. ನಿಮ್ಗೇನೂ ಆಗಲ್ಲ, ಧೈರ್ಯವಾಗಿ ಕಂಡ್ಬಿಡಿ. ನನ್ನ ಕಾಪಾಡ್ಕೊಂಡಂಗೆ ಎಂತೆಂಥ ಪರಿಸ್ಥಿತಿಲಿ ನೀವು ಸಾವು ಜೊತೆನೆ ಹೋರಾಡಿ ನನ್ನ ಕಾಪಾಡ್ಕೊಂಡಿಲ್ವಾ? ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಜಯಿಸ್ತೀರ ಅನ್ನೋ ನಂಬಿಕೆ ನನಗಿದೆ. ಕಾಯ, ವಾಚ, ಮನಸ್ಸ ನಿಮ್ ಜೊತೆಲೇ ಇರ್ತೀನಿ ಅಂತ ಪಂಚಭೂತಗಳ ಮೇಲೆ ಪ್ರಮಾಣ ಮಾಡಿ ನಿಮ್ಗೆ ತಾಳಿ ಕಟ್ಟಿದ್ದೀನಿ. ಹಿಂಗಿರುವಾಗ ನಾನು ನಿಮ್ ಜೊತೆನೇ ಇರ್ತೀನಿ. ಜೊತೆಲಿರೋ ಧರ್ಮ ಅಲ್ವಾ ಮೇಡಮ್? ಯಾವುದೋ ಕಾರಣ, ಅನಿವಾರ್ಯತೆಗಳು ನಮ್ಮಿಬ್ರನ್ನ ಹೇಗ್ ದೂರ ಮಾಡಕ್ಕಾಗುತ್ತೆ ಮೇಡಮ್? ನಾವಿಬ್ರು ಎರಡು ದೇಹ, ಒಂದೇ ಮನ್ಸು ಅಂದ್ಮೇಲೆ ಬೇರೆ ಆಗೋಕ್ ಹೆಂಗ್ ಸಾಧ್ಯ ಮೇಡಮ್? ಈ ಪ್ರಪಂಚನೇ ಎದುರಾದ್ರೂ ಸರಿ, ನಾನು ನಿಮ್ ಜೊತೆ ನಿಲ್ತೀನಿ. ಅದು ಸಾವಾದ್ರೂ ಸರಿ. ನೋಡಿ ಮೇಡಮ್, ಹೀಗೆ ನಾನು ನಿಮ್ಮ ಜೊತೆ ಬದುಕ್ಬೇಕಾ, ನಾವಿಬ್ರು ಒಟ್ಟಿಗೆ ಸಾಯ್ಬೇಕಾ ಅನ್ನೋದು ನಿಮ್ಮ ಕೈಲಿದೆ. ಒಳ್ಳೆಯವ್ರ ಪ್ರಪಂಚದಲ್ಲಿ ಪರೀಕ್ಷೆ ಇದ್ದಿದ್ದೆ ಮೇಡಮ್, ಆದ್ರೆ ಈ ಪರೀಕ್ಷೆಯಲ್ಲಿ ನೀವು ಸೋಲ್ಬಾರ್ದು. ಸೋಲಕ್ ನಾನು ಬಿಡಲ್ಲ ಮೇಡಮ್. ಯಾಕಂದ್ರೆ ನೀವು ಸೋತ್ರೆ ನಾವಿಬ್ರು ಸೋತಾಗೆ ಮೇಡಮ್.
ನಿಮ್ ಪ್ರಾಣ ತಗೊಳ್ಳೋಂತ ಮಗು ನಮ್ಗೆ ಹುಟ್ಟಕ್ ಸಾಧ್ಯನೇ ಇಲ್ಲ ಮೇಡಮ್. ನಮ್ಮಿಬ್ರು ರಕ್ತದಲ್ಲೂ ಆತರ ಕೆಟ್ಟ ಗುಣ ಇಲ್ಲ ತಾನೆ. ಯಾಕೋ ಕಂದ, ಯಾಕೋ ಮಂಗಿಸ್ ಕಷ್ಟ ಕೊಡ್ತಾ ಇದೀಯಾ? ಇನ್ನ 9 ತಿಂಗಳು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದಾಳೆ. ನೀ ಪ್ರಪಂಚಕ್ಕೆ ತರಬೇಕು ಅಂತ ತನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದಾಳೆ. ಬೇಡ ಕಂದ, ಅಮ್ಮಂಗ್ ತೊಂದರೆ ಕೊಡ್ಬೇಡ. ನಿಮ್ಮ ಅಮ್ಮಂಗ್ ಕಷ್ಟ ಕೊಡದೆ ಏನು ತೊಂದರೆ ಇಲ್ಲದೆ ಹೊರಗೆ ಬಂದ್ಬಿಡು. ಸರ್ ಮೇಡಮ್, ಕಣ್ಬಿಡಿ ಮೇಡಮ್, ಕಣ್ಬಿಡಿ. ನನಗೆ ಗೊತ್ತು ನಿಮ್ಗೇನು ಆಗಲ್ಲ ಮೇಡಮ್. ಆಗಕ್ಕೆ ನಾನು ಬಿಡೋದು ಇಲ್ಲ. ಕಣ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಒಂದ್ಸತಿ ನೀವು ಮನ್ಸು ಮಾಡಿದ್ರೆ ಸಾಕು, ನಮ್ಮಿಬ್ರು ಪ್ರತಿರೂಪ, ನಮ್ಮ ಪ್ರೀತಿ ಕಾಣಿಕೆ ಪ್ರಪಂಚಕ್ಕೆ ಬಂದ್ಬಿಡುತ್ತೆ ಮೇಡಮ್. ಕಣ್ಬಿಡಿ ಮೇಡಮ್. ಮೇಡಮ್ ನೋಡಿ, ನಾನು ನಿಮ್ ರಾಮಾಚಾರಿ, ನಾನು ನೋಡಿ ಮಾತಾಡಿ ಮೇಡಮ್. ದೇವ್ರ ಕಣ್ಬಿಟ್ಬಿಟ್ಟ ಕಣಪ್ಪ. ನಿನ್ ಮಾತುಗಳು ನಿನ್ನ ಹೆಂಡತಿ ಕೇಳಿಸ್ತಾ ಇದೆ. ನಿನ್ ಮಗು ನಿನ್ ಮಾತನ್ನ ಕೇಳಿಸ್ಕೊಂಡು ಇವಾಗ ತಿರುಗ್ತಾ ಇದೆ. ಧೈರ್ಯವಾಗಿರು, ಇನ್ ಯಾವ ಭಯನೂ ಇಲ್ಲ. ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿ ತಾಯಿ ಮಗುನ ಕಾಪಾಡ ಭಾರ ನಂದು. ಕಾಲು ಚೆನ್ನಾಗ್ ಗೊತ್ತು. ಯಾಕಜ್ಜಿ? ಅಯ್ಯೋ, ಬಸ್ರಿ ಮೈ ಬೆಚ್ಚಗಿರ್ಬೇಕಮ್ಮ, ಇಲ್ಲ ಅಂದ್ರೆ ರಕ್ತ ಎಪ್ಕಟ್ಬಿಡ್ತದೆ. ಬಾಬಾ ಕೈ ಕೊಡ್ದು ಧೈರ್ಯವಾಗಿರು, ನೇನು ತೊಂದ್ರೆ ಆಗಲ್ಲ. ನೋಡು, ಸ್ವಲ್ಪ ಹಾಗೆ ಹಾಗೆ ಉಸಿರಾಡು. ಮುರಾರಿ, ದೀಪ ನೋಡು, ಸರಿಯಾಗಿದೆ ಕಣೋ. ಈಗ ನಾವು ನಂಬಿರೋ ಭಗವಂತ ಏನು ಅಪಾಯ ಇಲ್ಲ ಅಂತ ಒಂದು ಸೂಚನೆ ಕೊಟ್ಟಿದ್ದಾನೆ ಕಣೋ, ಕೊಟ್ಟಿದ್ದಾನೆ ಕಣೋ. ಅವಳು ಹಚ್ಚಿರೋ ದೀಪ ಸರಿಯಾಗಿ ಗುರಿತಾ ಇದೆ ಅಂದ್ರೆ ಯಾವ ಅಪಾಯನೂ ಇಲ್ಲ ಅನ್ಸತ್ತೆ ಕಣೋ. ಆ ದೇವ್ರು ಕಂಡ್ಬಿಟ್ಟ, ಎಲ್ಲಾ ಸಮಸ್ಯೆನೂ ಸರಿ ಮಾಡ್ಬಿಟ್ಟ ಕಣೋ. ಹೌದಮ್ಮ, ಇಷ್ಟೊತ್ತು ಏನಾಗುತ್ತೋ ಏನೋ ಅಂತ ಆತಂಕ ಸೃಷ್ಟಿ ಮಾಡಿದವನೇ ಈಗ ಭರವಸೆ ಕೊಡ್ತಾ ಇದ್ದಾನೆ, ಎಲ್ಲ ಒಳ್ಳೇದಾಗಿರುತ್ತೆ. ಹೌದು ಮುರಾರಿ, ನಮ್ ರಾಮಾಚಾರಿ ಮಗುಗೆ ಏನು ಆಗಿರಲ್ಲ ಅಂತ ನಂಬಿಕೆ ಬರ್ತಾ ಇದೆ ಕಣೋ. ದೇವ್ರೆ, ಆ ನಂಬಿಕೆನ ನಿಜ ಮಾಡ್ಬಿಡಪ್ಪ. ಮಗು ಸಮೇತ ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಬಂದು ಸೇರೋಂಗ್ ಮಾಡಪ್ಪ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ದೇವ್ರೆ. ಉದ್ವೇಗ, ಚಾರು ಮೇಡಮ್ ಮೇಲಿರೋ ಪ್ರೀತಿ ನಿನ್ ಮೇಲೆ ಆ ಥರ ಕೋಪದಲ್ಲಿ ಮಾತಾಡಂಗ್ ಮಾಡ್ಬಿಡ್ತು. ನಿನ್ನನ್ನೇ ನಂಬಿ ಬಂದವ್ರನ್ನ ನೀನ್ ಕೈ ಬಿಡೋಣ ಅನ್ನೋ ಭರವಸೆ ಇದ್ರು ಒಂಥರ ಹೇಳೋ ಬಾಯಲ್ಲಿ ಚಾರು ಮೇಡಮ್ ಪರಿಸ್ಥಿತಿ ನೋಡಿ ನಿನ್ಗೆ ಭಯಂಗಾಗೋಯ್ತು. ನಿಜವಾಗ್ಲೂ ನೀನಿದ್ಯಪ್ಪ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಎಷ್ಟೇ ಕಷ್ಟ ಬಂದ್ರು ಕೊನೆ ನೀನ್ ಕೈ ಹಿಡಿತೀಯ ಅಂತ ನೀನೇ ನಿರೂಪಿಸ್ಬಿಟ್ಟೆ. ಇವತ್ತು ಅಜ್ಜಿನ ನನ್ನ ಹತ್ರ ಕಳಿಸಿ ಹೋಗಿದ್ ನಂಬಿಕೆನ ವಾಪಸ್ ಬರಿಸ್ದೆ. ಹೋಗ್ತಾ ಇದ್ದಿದ್ ಪ್ರಾಣ ಕಾಪಾಡೋ ಚೈತನ್ಯ ಕೊಟ್ಟೆ.
ಇವಾಗ ತಾನೇ ಇಲ್ಲೇ ಇದ್ರಲ್ಲ. ಅಲ್ಲ ಇಲ್ಲಿ ಬಂದಿದ್ ನಿಜವಾಗ್ಲೂ ಅಜ್ಜಿನ? ಅಜ್ಜಿ ಮಾತ್ರ ಅಲ್ಲ, ದೈವ ಸ್ವರೂಪಿ. ಪ್ರತಿಯೊಂದು ಕಡೆ ತಾನು ಇರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಬ್ಬೊಬ್ರನ್ನ ಕಾಪಾಡಕ್ಕೂ ಒಂದೊಂದು ಅವತಾರದಲ್ಲಿ ಬರ್ತಾನ ಆ ದೇವ್ರು. ಹೆರಿಗೆ ನೋವಲ್ಲಿ ಒದ್ದಾಡ್ತಿದ್ದ ಚಾರು ಮೇಡಮ್ನ ಕಾಪಾಡಕ್ಕೆ ಆ ಅಜ್ಜಿ ಅವತಾರದಲ್ಲಿ ಬಂದಿದ್ದಾನೆ ಅನ್ಸುತ್ತೆ. ಎಲ್ಲ ಮುಗೀತು, ಎಲ್ಲ ನಮ್ ಕೈ ಮೀರಿ ಹೋಯ್ತು ಅಂತ ಅನ್ಕೊಂಡಿದ್ ನನಗೆ ಭರವಸೆ ಕೊಡೋದಕ್ಕೆ ಆ ಅಜ್ಜಿ ರೂಪದಲ್ಲಿ ಬಂದ. ಅವತಾರ ಇತ್ತು, ಅವನು ಯಾವಾಗ ಯಾವ ರೂಪದಲ್ಲಿ ಹೇಗ್ ಬರ್ತಾನೆ ಅಂತಾನೆ ಗೊತ್ತಿಲ್ಲ. ನೀನೇ ಸತ್ಯನಪ್ಪ, ನೀನೇ ಸತ್ಯ. ಎಂತ ಚಾನ್ಸ್ ಮಿಸ್ ಆಗೋಯ್ತು. ನಮ್ಗೆ ಚಕ್ಮ ಕೊಟ್ಟು ಎಸ್ಕೇಪ್ ಆದ. ಆ ರಾಮಾಚಾರಿ ಮತ್ತೆ ಅವ್ನ ಫ್ರೆಂಡ್ಸ್ ಬರದೆ ಹೋಗಿದ್ರೆ ಇಷ್ಟೊತ್ತಿಗೆ ಆ ಚಾರು ಮತ್ತೆ ಅವಳ ಮಗು ಸತ್ತು ಸಮಾಧಿ ಆಗ್ತಾ ಇದ್ರು. ನಾನು ಜೈಲ್ ಸೇರೋ ಮೊದಲು ಅವ್ರಿಗೆ ಅಂತ್ಯ ಆಡೇ ಹೋಗೋದು. ಆವಾಗ್ಲೇ ನಾನು ಜೈಲಲ್ಲಿದ್ರು ನೆಮ್ಮದಿಯಾಗಿರ್ಬಹುದು. ಇದೆಲ್ಲಿರುವ ನಾನೇ ಕಡಿಮೆ ಆಗ್ಬೇಕಾದ್ರೆ ಅವ್ರ ಸಾವು ನೋಡ್ಲೇಬೇಕಾ? ಆಗೋಯ್ತಮ್ಮ, ಆಗೋಯ್ತು. ಸ್ವಲ್ಪ ನೋವು ಆಗೋಯ್ತು ಕಣವ, ಆಗೋಯ್ತು ಕಣವ. ಸ್ವಲ್ಪ ನೋವು ತಡ್ಕೊಂಬಿಡಮ್ಮ. ಆಗೋಯ್ತು, ಇನ್ನೊಂದ್ ಸ್ವಲ್ಪ ಕಷ್ಟ ಪಟ್ಬಿಡು. ಆಮೇಲೆ ನಿನ್ ಮಗ ಹೊರಗಡೆ ಬಂದ್ಬಿಡ್ತಾನೆ. ನೋಡು, ನಿನ್ ಮಗಿನ್ ನೋಡ್ ತಕ್ಷಣ ನಿನ್ ಕಷ್ಟ ನೋವು ಎಲ್ಲ ಮರೆಯಾಗುತ್ತದೆ. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ನಿನ್ ಹೆಂಡತಿ ಜೀವನ ಹೊತ್ತ ಇಟ್ಟು ಈ ಮಗಿಗೆ ಜನ್ಮ ಕೊಟ್ಟಿದ್ದಾಳೆ ನೋಡು. ನೋಡಿ ಮೇಡಮ್, ನಮ್ಮಿಬ್ರು ಪ್ರತಿರೂಪವಾಗಿರೋ ನಮ್ಮ ಮಗಳನ್ನ ನೋಡಿ. ಸರಿ, ನನ್ ಮಕ್ಳು ಪ್ರಪಂಚಕ್ಕೆ ಬರ್ತಾನೆ ದೊಡ್ಡ ಹೋರಾಟ ಮಾಡ್ಕೊಂಡ್ ಬಂದಿದ್ದಾಳೆ. ಅವಳು ಹೋರಾಟಕ್ಕಿಂತ ನಿಮ್ ಹೋರಾಟ, ನೀವು ಅನುಭವಿಸಿರೋ ನೋವು ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ ಮೇಡಮ್. ಈ ಜಗತ್ತಲ್ಲಿ ಈ ನೋವನ್ನ ಒಂದ್ ಹೆಣ್ಣಷ್ಟೇ ಸಾಯಿಸ್ಕೊಳಕ್ ಸಾಧ್ಯ ಇರೋದು. ಅದೆಷ್ಟೇ ನೋವಿದ್ರು ಒಂದ್ಸಲ ಮಗು ಮುಖ ನೋಡಿದ ತಕ್ಷಣ ಅದ್ಯಾವುದು ನೆನಪಾಗಲ್ಲ ರಾಮಾಚಾರಿ. ಎಲ್ಲದಕ್ಕಿಂತನೂ ಹೆಚ್ಚಾಗಿ ನೀ ನನ್ ಕೈ ಹಿಡ್ದು ನನ್ ಜೊತೆಲಿರ್ತೀನಿ ಅಂತ ಹೇಳ್ದೆ ಅಲ್ವಾ ರಾಮಾಚಾರಿ? ಅದೇ ನನಗೆ ದೊಡ್ಡ ಶಕ್ತಿ. ಅದು ತಾಳಿ ಕಟ್ಟಿರೋ ಪ್ರತಿಯೊಬ್ಬ ಗಂಡಸಿನ ಜವಾಬ್ದಾರಿ ಮೇಡಮ್, ಕರ್ತವ್ಯ.
ಕೊನೆಯವರೆಗೂ ಜೊತೆಲೇ ಇರ್ತೀನಿ ಅಂತ ತಾಳಿ ಕಟ್ಟಿ ಹೆಜ್ಜೆ ಹಾಕಿ ಸಪ್ತಪದಿ ತುಳಿದ್ಮೇಲೆ ಅದು ಹೇಗ್ ಬಿಡಕ್ಕಾಗತ್ತೆ? ನೀವು ತಲೆ ತಗ್ಸಿ 3 ಗಂಟೆ ಹಾಕ್ಸ್ಕೊಳ್ಳೋದು, ನಾವು ನಿಮಗೆ 3 ಗಂಟೆ ಹಾಕೋದು ಬಿಟ್ಟು ಹೋಗಕ್ಕಲ್ಲ ಅಲ್ವಾ? ಗಂಡ ಹೆಂಡತಿ ಸಂಬಂಧ ಸಾಯೋವರೆಗೂ, ಉಸಿರಿರೋವರೆಗೂ ಇರೋದು. ಅದಕ್ಕೆ ಇದನ್ನ ಪವಿತ್ರವಾದ ಬಂಧ ಅಂತ ಹೇಳೋದಲ್ವಾ? ನಿನ್ ಮಾತ್ ನಿಜ ಕಣಪ್ಪ. ಯಾವ್ದೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೂರ ಆಗ್ತಿರೋ ಈ ಕಾಲದವ್ರು ಈ ಮಾತ್ನ ಅರ್ಥ ಮಾಡ್ಕೋಬೇಕು. ಹೌದು ಅಜ್ಜಿ, ಮದ್ವೆ ಅನ್ನೋದು ಕಮಿಟ್ಮೆಂಟ್ ಆಗಿರ್ಬೇಕೆ ಹೊರತು ಅಗ್ರಿಮೆಂಟ್ ಆಗಿರಬಾರ್ದು. ಈ ಜನ್ಮಕ್ಕೆ ಇಂಥವ್ರೆ ಅಂತ ದೇವ್ರು ನಿರ್ಧಾರ ಮಾಡಿರ್ತಾರೆ. ಅದನ್ನ ಮೀರಿ ನಡೆಯೋದು ಮುಟ್ಟಾಳ್ತನ ಬಿಟ್ರೆ ಬೇರೆ ಏನು ಇಲ್ಲ ಅಜ್ಜಿ.